ಅವರಿಗೆ ಉಳಿದವರಿಗೆಲ್ಲ ಪಾಸ್ ಆಗ್ತದೆ ಪಂಚಾಯತ್ ಮಟ್ಟದಲ್ಲಿ. ಅದು ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಗುವಂತ ನಿರ್ಣಯ. ನಮ್ಮವರನ್ನ ಮಾತ್ರ ಕಡೆಗಣಿಸಿಟ್ಟಿದ್ದಾರೆ. ಇನ್ನೂ ಕೂಡ ಉಳಿದವರಿಗೆ ಕೊಟ್ಟಿದ್ದಾರೆ. ಈಗ ಒಂದು 10 ಜನ ಇದ್ರೆ ಒಂದು ಮಕ್ಕಳಿಗೆ ಬೇಕಲ್ಲ. ಹೌದು, ಹೌದು. ಅದು ತಾಲೂಕು ಪಂಚಾಯತ್ ಮತ್ತು ಇದು ಗ್ರಾಮ ಪಂಚಾಯತ್ಗೆ ಸಂಬಂಧ. ಪಟ್ಟಣ ಪಂಚಾಯತ್ ಕೊಡ್ಲಿಕ್ಕೆ ಅವಕಾಶ ಇರುವುದು. ಅಲ್ಲ, ನೀವು ಪಂಚಾಯತ್ ಗೊತ್ತಾಗಿಲ್ಲ. ಪಂಚಾಯತಿಗೆ ನಾನು CMC ಕಮಿಷನರ್. ಯಾವ ಪಂಚಾಯತ್? ಅದು ಪಂಚಾಯತ್. ಮೇಡಮ್, ನಿಮ್ಮ ಗಮನಕ್ಕೆ ಅಂದರೆ ಈಗ ಇಲ್ಲಿ ನಾವು ನಮ್ಮ ಗ್ರಾಮದಲ್ಲಿ ಕೂಡ ನಾವು ನೋಡ್ತಿದ್ದೀವಿ. ಎಲ್ಲ ಗ್ರಾಮಗಳಲ್ಲಿ ನಾವು ಭೇಟಿ ಕೊಡ್ತಿದ್ದೇವೆ ನಮ್ಮ ಜನರ ಪರವಾಗಿ. ಈಗ ಏನು ಮಾಡಿದ್ದಾರೆ ಅಂದರೆ ಪಂಚಾಯತಲ್ಲಿ ಈಗ ನಾವು ಕೇಳುವುದಲ್ಲಿ ಕೃಷಿ ಭೂಮಿ ಅಂತ ಕೇಳ್ತಿದ್ದೇವೆ. ಅದಕ್ಕೆ ಪಂಚಾಯತ್ ಮಟ್ಟದಲ್ಲಿ ಕೊಡೋದೇನೆಂದರೆ 2 ಚಾನ್ಸ್ 3 ಚಾನ್ಸ್ ಅಂತನ್ನು ಹಂಚುತ್ತಾ ಇದ್ದಾರೆ. ಇದು ಯಾವ ನ್ಯಾಯ? ನಾವು ಕೇಳುವ ಇಲ್ಲಿ ಹೋರಾಟ ಮಾಡೋದು ನಾವು ಕೃಷಿ ಇಲಾಖೆ ಎಲ್ಲ ಕಡೆ. ನೀವು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಪಂಚಾಯತಲ್ಲಿ ನೋಡಿ, ಎಲ್ಲಿ ಬೇಕಾದರೂ 2 ಚಾನ್ಸ್ 3 ಚಾನ್ಸ್ 4 ಚಾನ್ಸ್. ಅದು ಕೂಡ ಹಳೆ ಭೂಮಿಯನ್ನಿದ್ದರೆ ಅದನ್ನೇ ಡಿವೈಡ್ ಮಾಡಿಕೊಳ್ಳುವುದು. ಅದು ಹಾಗೆ ಕೊಟ್ಟರೆ ಮತ್ತು ಅವರಿಗೆ ಭೂಮಿ ಕೊಟ್ಟ ಹಾಗೆ ಆಯಿತು, ಅಲ್ಲಿಗೆ ಮುಗಿಯಿತು ನಿವೇಶನ ಕೊಡುವಂಥದ್ದು. ಆದರೆ ಕೃಷಿ ಭೂಮಿ ಎಲ್ಲಿ ಉಂಟು? ಎಲ್ಲಿವರೆಗೆ ಬಂತು? ಇದು ಎಷ್ಟೋ ಸಲ ಆಯಿತು. ಇದೇ ಜಾಗದಲ್ಲಿ ಎಷ್ಟೋ ಡಿಸಿಗಳು ಬಂದರು, ಭರವಸೆ ಕೊಟ್ಟರು. ಅದು ಏನು ಒಂದು ಕೂಡ ಆಗಲಿಲ್ಲ. ಅದು ಸಾಧ್ಯ ಇಲ್ಲ ಮೇಡಮ್. ನೀವು ಏನಾದರೂ ಮಾಡಿ ನಮಗೆ ಮಂತ್ರಿಯವರು ನಮ್ಮ ಹತ್ರ ಭೇಟಿ ಕೊಡಲೇಬೇಕು ಮೇಡಮ್. ಭೂಮಿ ಬಗ್ಗೆ ಹೇಳುವುದಾದರೆ ಕುಂದಾಪುರ ತಾಲೂಕಲ್ಲಿ 2011ರಲ್ಲಿ ನಾವು ಕೂತಿದ್ದರೆ ಇವತ್ತು ಕೂಡ ಅಂದರೆ ಪ್ರತಿಯೊಂದು ಯೋಜನೆ ಕೂಡ ಭೂಮಿ ಆಧಾರಿತ ಯೋಜನೆ ಆಗಲಿಕ್ಕೆ ಹೋಗಿ ನಾವು ಕೂತು ಇದು 13ನೇ ವರ್ಷ ನಾವು ಕೃಷಿ ಮಾಡಿದ್ದೇವೆ. ಅಂದರೆ ಕಷ್ಟಪಟ್ಟು ನಾವು ಕೃಷಿ ಮಾಡಿದ್ದೇವೆ. ನೀರು ಎಲ್ಲೆಲ್ಲಿಂದ ಬೋರ್ವೆಲ್ಲಿಂದ ನೀರು ತಂದು ಕೃಷಿ ಮಾಡಿದ್ದೇವೆ. ಇವತ್ತು ಕೂಡ ಮಾಜರಾದ ಭೂಮಿ ಒಂದು ಟೈಮಲ್ಲೇ ಮಾಜರಾಯಿತು. ಮರ ಕಡಿಲಿಕ್ಕೆ ನಂಬರ್ ಹಾಕಿದರು, ಅದೆಲ್ಲ ಕೈದಾಗಿ ಈಗ ಸ್ಟೀಮ್ಡ್ ಅಂತ ಬಂತು. ಇದು 13ನೇ ವರ್ಷ. ಇವತ್ತಿಗೆ ಕೂಡ ನಮ್ಗೆ ಹಕ್ಕು ಪತ್ರ ಸಿಗ್ತಿಲ್ಲ. ಯೋಜನೆಗಳು ಪೇಪರಲ್ಲೇ ಬರ್ತದೆ, ನ್ಯೂಸಲ್ಲೂ ಬರ್ತದೆ, ಹೊರಗಡೆ ಯೋಜನೆ ಸಿಗ್ತದೆ. ಯೋಜನೆ ಹೇಗೆ ಪಡ್ಕೊಳ್ಳೋದು ನಾವು? ನಮಗೆ ರೇಷನ್ ಬಿಟ್ಟರೆ ಮತ್ತು ಉಚಿತ ಪೌಷ್ಟಿಕ ಆಹಾರ ಬಿಟ್ಟರೆ ಮತ್ತು ಯಾವ ಯೋಜನೆಯೂ ನಮಗೆ ಕೈಗೆ ಎಟುಗೋದಿಲ್ಲ. ಹಾಂ, MSW ಮಾಡಿದ್ದಾರೆ, MBA ಮಾಡಿದವರಿದ್ದಾರೆ, ಮಕ್ಕಳಿಗೂ ರೆಸ್ಪೆಕ್ಟೆಡ್ DC ನಾನು ಬಂದಾಗ ನಾವು ಹೇಳಿದ್ವಿ ಅವ್ರು ಹೇಳಿದ್ರು ಇಲ್ಲ ನಾವು ಕಂಪನಿಗೆ ರೆಫರ್ ಮಾಡ್ತೇವೆ ಅಂತ ಹೇಳಿದ್ರು. ಅದಾದಮೇಲೆ 3 ಟೈಮ್ಸ್ ಇಲ್ಲೇ ನಾನು ಬಂದಿದ್ದೇನೆ. ಬಂದಾಗ ಅವರು JDC ಹತ್ರ ನನ್ನ ರೆಸ್ಯೂಮೆ ಕೊಟ್ಟಿದ್ದೇನೋ, ಅವ್ರ ಹತ್ರ ನಾನು ಹೋಗಿ ಹೇಳಿದೆ ಸರ್ ನನಗೆ ರೆಫರ್ ಮಾಡಿ, ಹಾಗೆ ಯಾವುದಾದ್ರೂ ಒಂದು ಕಂಪನಿಗೆ ಸಹ ರೆಫರ್ ಮಾಡಿ ಅಂತ. ನಾನು ಫರ್ದರ್ ಸ್ಟಡೀಸ್ ಮಾಡಬೇಕಂತಿದ್ದೆ, MBA ಮಾಡಬೇಕಂತಿದ್ದೆ. ಆಮೇಲೆ ಅವ್ರು ಹೇಳಿದರು, ನಾನು ಆಮೇಲೆ ಕಾಲ್ ಮಾಡಿ ಹೇಳಿದ್ರು ಅವರಿಗೆ ನನಗೆ ರೆಫರ್ ಮಾಡಿ ಅಂತ. ಅವ್ರು ಹೇಳಿದರು ಇಲ್ಲ ನನಗೆ ಯಾವುದು ಇಂಡಸ್ಟ್ರಿಯಲ್ ಹೆಡ್, ಈಗ ಇಂಡಸ್ಟ್ರಿಯಲ್ ಹೆಡ್ ಅವ್ರು ಆ ಥರ ಮಾತಾಡೋದು ಹೇಳಿ ಸರ್. ಇಂಡಸ್ಟ್ರಿಯಲ್ ಅವ್ರು ಹೇಳಿದರು, ನಾನು ಹೇಳಿದೆ ನಾನೇ ಸರ್ಚ್ ಮಾಡಿ ಒಂದು ಕಡೆ ವೇಕೆನ್ಸಿ ಉಂಟಂತ ಇಲ್ಲೇ ಇಂದ್ರಾಳಿಯಲ್ಲಿ ಹಿಂದೂಸ್ತಾನ್ ಮೆರೈನ್ ಇಂಡಸ್ಟ್ರಿಯಲ್ಲಿ ವೇಕೆನ್ಸಿ ಉಂಟಂತ ಅವ್ರಿಗೆ ಹೇಳಿದೆ. ಹೇಳಿ ಸರ್ ಹೇಳಿದರು ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ನಿದ್ರೆ ಮಾಡಿದ್ದಾರೆ. ನಾನು ಪರ್ಸನಲಿ ಅವ್ರು ಗೊತ್ತಿಲ್ಲ, ನಾನು ಹೇಗೆ ರೆಫರ್ ಮಾಡಬೇಕು ಅಂತ. ಈಗ ಇಂಡಸ್ಟ್ರಿಯಲ್ ಹೆಡ್ ಅವ್ರು ಹಾಗೆ ಮಾತಾಡ್ಬೋದಲ್ಲ. ನಾನಿನ್ನು ಅಂದರೆ ನಾವು ಈಗ ನೋಡಿ ನಾವು ಕಾಯ್ತೇವೆ, ಬಟ್ ನಾವು ಫಿನಾನ್ಷಿಯಲಿ ಯಾರಿಗೂ ಸ್ಟ್ರಾಂಗ್ ಇಲ್ಲ. ನಮಗೆ ಆ್ಯನ್ವಲಿ ಕೊಟ್ಟು ಅದೇ ನನ್ನ ತಂಗಿ ಈಗ ನೀಟ್ ಕೋಚಿಂಗ್ ಕೊಟ್ಟಿದ್ದಾಳೆ, ಅವಳಿಗೆ ಲೋನ್ ಮಾಡಿ 2 lakh ಫೀಸ್ ಕಟ್ಟಿದ್ದಾರೆ ಮನೆಗೆ. ಸೊ ನಾನು ನನ್ನನ್ನು ಸಹ ನೋಡ್ಕೊಳ್ಬೇಕಂತಾಗ್ತದೆ. ನನಗೆ ದಯವಿಟ್ಟು ಯಾವುದಾದ್ರೂ ಒಂದು ಗೌರ್ಮೆಂಟ್ ಆಫೀಸಲ್ಲಿ ನಿಮಗೆ ಜಾಬ್ ಬೇಕೇ. ನಾವು ಅಲ್ಲಿ ತನಕ ನಾನು ಈಗ ಹೋಗೋದೇ ಇಲ್ಲ. ನಾನು ಜಾಬ್ ನೀವು ನನಗೆ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಜಾಬ್ ಕೊಡಿ, ನಂತರ ನಾನು ಫರ್ದರ್ ಕರೆಸ್ಪಾಂಡೆನ್ಸಲ್ಲಿ ನಾನು MBA ಮಾಡಿ ನಾನು ಅದೇ ಆಫೀಸಲ್ಲಿ ತಗೊಂಡು ನಾನು ನಿಮಗೆ ತೋರಿಸ್ತೇನೆ. ನಾನು ದಯವಿಟ್ಟು ನನಗೆ ಜಾಬ್ ಬೇಕೇ ಬೇಕು. ನಂತರ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ತಗೊಳ್ಳೇಬೇಕು. ಹಾಗೆ ಇವರು ಹೇಳಿದ್ದಾರೆ ನಮಗೆ ರೆಸ್ಪೆಕ್ಟೆಡ್, ನಮಗೆ ಚೀಫ್ ಮಿನಿಸ್ಟರ್ ಸಹ ಅವ್ರ ತುಂಬ ನಾವು ಮಾತಾಡಲೇಬೇಕು. ಇದೊಂದೇ ಜಾಬ್ ಪ್ರಾಬ್ಲಮ್ ಅಲ್ಲ, ಮತ್ತು ಇನ್ನೂ ಎಷ್ಟೋ ಪ್ರಾಬ್ಲಮ್ ಬಂದು ಹೇಳ್ತಾರೆ ನೀವು ಅನ್ಎಜುಕೇಟೆಡ್ ಇದ್ದೀರಿ. ಯಾಕೆ ಅನ್ಎಜುಕೇಟೆಡ್ ಇದ್ದೀರಿ? ನಾವು ಫಿನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ ಮ್ಯಾಮ್. ಯಾಕೆ ಫಿನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ? ನಮ್ಮ ಹತ್ರ ಜಾಬ್ ಇಲ್ಲ ಮ್ಯಾಮ್. ದಟ್ಸ್ ವೈ ಎಲ್ಲ ಪ್ರಾಬ್ಲಮ್ ಒಂದಕ್ಕೊಂದು ರಿಲೇಟೆಡ್ ಆಗಿ ಇದೆ. ಹಾಗಾಗಿ ನಮಗೆ CM ಸರ್ ಬಂದು ಇಲ್ಲಿ ಮಾತಾಡಲೇಬೇಕು. ತುಂಬ ವರ್ಷದ ನೋವಿನ ಕಥೆಗಳು.
ಯಾಕಂತ ಹೇಳಿದ್ರೆ ಇದು ಈಗ ಒಮ್ಮೆಗೆ ನಾವು ಕಾದು ಇನ್ನು ಕಾದ್ರೆ ನಮ್ಮ ಸಾಧ್ಯ ನೋಡಿ ಮೇಡಮ್, ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಾನು ಕೂಡ ಅಂಗನವಾಡಿ ಅಂದರೆ 98ರಲ್ಲಿ ನಾನು SLC ಮುಗಿಸಿರೋದು 96ರಲ್ಲಿ SLC ಮುಗಿಸಿದ ನಂತರ ನನಗೆ ಮನೆಯಲ್ಲಿ ಕಷ್ಟ ಇರೋದ್ರಿಂದ ನಾನು ಮುಂದೆ ಎಜುಕೇಷನ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ನಾನು ಹಾಗೆಯೇ ಮನೆಯಲ್ಲಿ 1 ವರ್ಷ ಕೂಲಿ ಕೆಲಸ ಎಲ್ಲ ಮಾಡಿದೆ, ಎಲ್ಲ ಕಡೆನೂ ಕೂಲಿ ಕೆಲಸಕ್ಕೆಲ್ಲ ಹೋದೆ. ಅದ್ರ ನಂತರದಲ್ಲಿ ಅಲ್ಲಿ ಆಗಿರೋ ತುಂಬ ತೀವ್ರ ಹಳ್ಳಿಯಾದ ಒಂದು ಪ್ರದೇಶ, ಏನು ಅಸ್ಪೃಶ್ಯತೆಯ ಒಂದು ಕೂಡ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂಥ ಏರಿಯಾದಲ್ಲಿ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ 98ರಲ್ಲಿ ಜಾಯಿನ್ ಆಗಿರೋದು. 98ರಲ್ಲಿ ಜಾಯಿನ್ ಆದ ನಂತರದಲ್ಲಿ ನಾನು ನಿರಂತರವಾಗಿ ಏನು ನಮ್ಮ ಅಂಗನವಾಡಿಯಲ್ಲಿ ಕೂಡ ಆಗಿರ್ಬೋದು ಎಲ್ಲದರಲ್ಲಿ ಕೂಡ ನಾನು ಸ್ವಲ್ಪ ಇದಾಗಿ ಅನ್ಟಚಬಿಲಿಟಿ ಮಾಡಿದ್ರು ಕೂಡ ನಾನು ಅದನ್ನ ಒಂದು ಚಾಲೆಂಜಿಂದ ತಗೊಂಡು ನಾನು 15 ವರ್ಷ ಆ ಏರಿಯಾದಲ್ಲಿ ಕೆಲಸ ಮಾಡಿದ್ದೇನೆ. ಆ ಏರಿಯಾದಿಂದ ಕೆಲಸ ಮಾಡಿ ಈಗ ನನ್ನ ಮನೆ ಹತ್ತಿರದ ಅಂಗನವಾಡಿಗೆ ಬಂದಿದ್ದೇನೆ. ಇಲ್ಲಿ ಬಂದಿದ್ದೆ ಈಗ ನನಗೀಗ ನಾನು 25 ವರ್ಷ ಕಂಪ್ಲೀಟ್ ಆಗ್ತದೆ. ನಾನು ಕೂಡ 19ನೇ ಇಸ್ವಿಯಲ್ಲಿ ನನಗೆ ಸೂಪರ್ವೈಸರ್ ಪೋಸ್ಟಿಗೆ ಕಾಲ್ ಫಾರ್ ಆದಾಗ ನಾನು ಕೂಡ KPSC ಎಕ್ಸಾಮ್ ಬರ್ತಿದ್ದೇನೆ. KPSC ಎಕ್ಸಾಮ್ ಬರೆದು ಫಸ್ಟ್ ನಾನು ಪಾಸ್ ಆಗಿ ಫಸ್ಟ್ ಲಿಸ್ಟಲ್ಲೇ ನನ್ನ ಹೆಸರು ಬಂತು. ಅಂದರೆ ನಾನು ಸೆಲೆಕ್ಟ್ ಆಗಿ ಫಸ್ಟ್ ಲಿಸ್ಟಲ್ಲೇ ನನ್ನ ಹೆಸರು ಬಂತು. ಫಸ್ಟ್ ಲಿಸ್ಟಲ್ಲಿ ನನ್ನ ಹೆಸರು ಬಂತು. ಫೈನಲಿ ನಾನು ಲಾಸ್ಟ್ಗೆ ಜಾಬನ್ನೇ ಎಲ್ಲ ಪೆಂಡಿಂಗ್ ಇಟ್ಕೊಂಡು ಹಾಗೆ ಇದು ಮಾಡಿ 2 ವರ್ಷ 3 ವರ್ಷ ಇದು ಮಾಡಿದ್ರು. ನಾವು ಮತ್ತೆ ನಮ್ಮ ಸಂಘಟನೆಯಿಂದ ಅಲ್ಲಿ ಹೋರಾಟ ಮಾಡಿ ಇದು ಮಾಡುವಾಗ ಲಿಸ್ಟ್ ಬಿಟ್ಟರು. ಆ ಹೆಸರಲ್ಲಿ ನನ್ನ ಹೆಸರನ್ನು ಕೈ ಬಿಟ್ಟಿದ್ದಾರೆ. ನಾವು KPSC ಕೇಳಿದರೆ ಅವರು ಅದು ನಮಗೆ ಗೊತ್ತಿಲ್ಲಮ್ಮ, ಅದು ನಮ್ಗೆ ಗೊತ್ತಿಲ್ಲ. ನಾವು ಏನು ಕೂಡ ಇದ್ದಿದ್ದವರು ಎಲ್ಲಿ ಹೋಗಿ ಏನಂತೇಳಿ ಹೇಗೆ ವಿಚಾರ ಮಾಡಲಿಕ್ಕಾಗ್ತದೆ ಮೇಡಮ್ ನಮ್ಮ ಹತ್ರ ಅಲ್ವಾ? ಈಗ ನನಗೆ 45 ಏಜ್, ನನಗೇನು ಜಾಬ್ ಬೇಡ. ನಾನು ಹೇಗೂ ನಾನು ಅಂಗನವಾಡಿಯಲ್ಲಿ ಇದ್ದೇನೆ, ನನ್ನ ಸಮುದಾಯಕ್ಕೋಸ್ಕರ ನನ್ನ ಜೀವನವನ್ನು ಇದ್ದೇನೆ, ಅದು ನನಗೆ ಇದೆ. ಬಟ್ ನನಗೆ ಹೇಳ್ತಾ ಇರೋದು ನಾವು ಎಷ್ಟು ಶ್ರಮ ಹಾಕಿ ನನ್ನ ಇಡೀ 15 ವರ್ಷದ ಶ್ರಮವನ್ನು ನಾನು ನನ್ನ ಸಮುದಾಯಕ್ಕೋಸ್ಕರ ಹಾಕಿದ್ದೇನೆ. ನನ್ನ ಸಮುದಾಯ ಒಂದು ವಿದ್ಯಾಯುತವಂತ ಸಮುದಾಯ ಆಗಬೇಕು, ಶಿಕ್ಷಿತ ಸಮುದಾಯ ಆಗಬೇಕು, ಈ ಅಜ್ಜಲು ಅಸ್ಪೃಶ್ಯತೆಯಿಂದ ಅವರು ಹೊರಬರಬೇಕು ಅಂತ ಹೇಳ್ಕೊಂಡು ನಾವು ಒಂದು ಪರಿಶ್ರಮ ಹಾಕಿರುವಂಥದ್ದಿದೆ. ಹಾಗಾಗಿ ಈ ಪರಿಶ್ರಮಕ್ಕೆ ಅವರಿಗೆ ಉದ್ಯೋಗ ಆದರೂ ಸಿಗಬೇಕನ್ನೋದು ನನ್ನ ಆಸೆ. ಹಾಗಾಗಿ ಅದರ 90 ಅಬೌವ್ ತೆಗೆದಿದ್ದಾರೆ. ನಾನು BCom ಆಗಿದ್ದೆ. ನಾನು PUCಯಲ್ಲಿ 90% ತೆಗೆದಿದ್ದೇನೆ. 86% ಸೆಂಟ್ರಲ್ ತೆಗೆದಿದ್ದೇನೆ. ನನಗೆ 2 ಕ್ಯಾಂಪಸ್ ಇಂಟರ್ವ್ಯೂ ಆಗಿದೆ, ಎಲ್ಲ ಔಟ್ ಆಫ್ ಸ್ಟೇಟ್ ಆಗಿರೋದ್ರಿಂದ ನಾನು ಅದನ್ನ ಅಲ್ಲಿಗೆ ಬಿಟ್ಟೆ. ಜಸ್ಟ್ ಬಿಕಾಸ್ ಇವ್ರು ನನಗೆ ಜಾಬ್ ಮಾಡಿ ಕೊಡ್ತೀರೋ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ನಾನು ಅಲ್ಲಿಗೆ ಹೋಗಿದ್ರು, ನಂದು ಫುಡ್ ಅಕಾಮಿಡೇಷನ್ ನಾನು ದುಡ್ಡಿದ್ದು ಪೂರ ಅಲ್ಲಿಗೆ ಹಾಕಿತ್ತು. ನಾನು ದುಡಿಯೋದು ಯಾಕೆ ನನ್ನ ಪೇರೆಂಟ್ಸಿಗೋಸ್ಕರ. ಇನ್ನು ನನ್ನ ತಂಗಿ ಇದ್ದಾಳೆ, ಅವಳನ್ನು ಸಹ ಓದಿಸ್ಬೇಕು ನಾನು. ಹಾಗಾಗಿ ಆ ಜಾಬ್ ನಾನು ರಿಜೆಕ್ಟ್ ಮಾಡಿದ್ದೇನೆ. ಎಲ್ಲರಿಗೂ ಅಷ್ಟೇ ಮ್ಯಾಮ್, ಯಾರು ಮಾರ್ಕ್ಸ್ ಕಮ್ಮಿಯಿಂದ ಟೆಕ್ನಿಕಲಿ ಸ್ಟ್ರಾಂಗ್ ಇಲ್ಲ ಅಂತ ರಿಜೆಕ್ಟ್ ಆಗ್ತಿದ್ದಾರೆ. ಇದು ತುಂಬ ನೋವಿನ ಸಂಗತಿ ಮೇಡಮ್. ಯಾಕಂತಂದರೆ ನಿಮ್ಗೊಂದು ರೀಸೆಂಟ್ಲಿ ಒಂದು ಅಸ್ಪೃಶ್ಯತೆ, ನಾನು ನನ್ನ ಮನೆಯ ಇದರದ್ದು ಏನಿತ್ತು ಅಂಗನವಾಡಿ ಕಾರ್ಯಕರ್ತೆ, ಅವರಿಗೆ ಪ್ರತಿಯೊಂದರದಲ್ಲಿಯೂ ಕೂಡ ನಾನು ನಮ್ಮ ಇಲಾಖೆ ಒಳಗಡೆ ಆಗಿರೋದು ಹೊರಗಡೆ ಇಲಾಖೆ ಎಲ್ಲದೂ ಇಲ್ಲಿ ಯೋಜನಾ ಸಮನ್ವಯಾಧಿಕಾರಿಯಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದೇನೆ. ಈಗ ನಿಮ್ಮ ಸಮಸ್ಯೆಗಳನ್ನೆಲ್ಲನೂ ಅವರ ಅಹವಾಲನ್ನು ಓದಿ ಹೇಳಿದ್ರು. ಏನಿದೆ ಅದನ್ನು ಮನವಿ ತಗೊಂಡು ನಾವು ಸರ್ಕಾರಕ್ಕೆ ಇದು ಮಾಡಿ ಕೇಂದ್ರ ಕಚೇರಿ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿ ಅದಕ್ಕೆ ಸೂಕ್ತವಾದಂಥ ಪರಿಹಾರ ಹುಡುಕುವಂಥ ಪ್ರಯತ್ನವನ್ನು ಮಾಡ್ತೀವಿ. ಧನ್ಯವಾದಗಳು ಸರ್. ಬೆಂಗಳೂರು. ವಿಷಯ: ಕೊರಗ ಸಮುದಾಯದ ಯುವಜನರಿಗೆ ಸರ್ಕಾರಿ ಉದ್ಯೋಗ ನೇರ ನೇಮಕಾತಿ ಹಾಗೂ ಕೃಷಿ ಭೂಮಿ ಹಕ್ಕುಪತ್ರ ಮಂಜೂರಾತಿಗಾಗಿ ಮನವಿ. ಕೊರಗ ಸಮುದಾಯವು ಆದಿಮ ಅತ್ಯಂತ ಹಿಂದುಳಿದ ಬುಡಕಟ್ಟು ಪಂಗಡವಾಗಿದ್ದು, ಕೇಂದ್ರ ಸರ್ಕಾರವು 1986ರಲ್ಲಿ ವಿಶೇಷವಾದ ನೋಟಿಫಿಕೇಶನ್ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನಿರ್ದಿಷ್ಟ ದುರ್ಬಲ ಅಸಹಾಯಕ ಅಂಚಿಗೆ ತಳ್ಳಲ್ಪಟ್ಟ ಬುಡಕಟ್ಟು ಸಮುದಾಯ ಅಂದರೆ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ ಎಂದು ಘೋಷಿಸಿದೆ. ಹೀಗೆ ಘೋಷಣೆಗೆ ಒಳಪಡುವ ಎಲ್ಲ ಸಮುದಾಯಗಳ ಪ್ರಮುಖ ಲಕ್ಷಣಗಳೆಂದರೆ ಕೃಷಿ ಪೂರ್ವ ನಾಗರಿಕತೆ, ಅಲೆಮಾರಿ, ಅರೆ ಅಲೆಮಾರಿ ಹಂತದಲ್ಲಿ ಇರುವುದು, ಕೊರಗರಂತಹ ಪ್ರಿಮಿಟಿವ್ ಹಂತದ ಜೀವನ ವಿಧಾನ ಇರುವ ಜನ ಸಮುದಾಯವನ್ನು
ಹಳ್ಳಿಯ ಆಡಳಿತ ವ್ಯವಸ್ಥೆಯು ಗುಲಾಮರನ್ನಾಗಿ ಮತ್ತು ಅಸ್ಪೃಶ್ಯರನ್ನಾಗಿ ನಡೆಸಿಕೊಂಡಾಗ ಸಮುದಾಯದೊಳಗೆ ಉಂಟಾದ ಗೊಂದಲ ಕೊರಗರನ್ನು ಸಂಪೂರ್ಣ ನಿಷ್ಕ್ರಿಯರನ್ನಾಗಿ ಮಾಡಿತು. ಅಜಲು ಅಸ್ಪೃಶ್ಯತೆಯ ಕಾರಣ ಸಮುದಾಯದ ಶಿಕ್ಷಣ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿತು. 1988ರ ನಂತರ ಸಂಘಟನೆಯ ಪ್ರಕ್ರಿಯೆ ಆರಂಭಗೊಂಡಾದ ಮೇಲೆ ಸಮುದಾಯದಲ್ಲಿ ಶಿಕ್ಷಣ, ಆರೋಗ್ಯ, ಜನಜಾಗೃತಿ ಅರಿವು ಮೂಡಲಾರಂಭಿಸಿತು. ಸಂಘಟನೆಯ ಸತತ 30 ವರ್ಷಗಳ ಸುದೀರ್ಘ ಪ್ರಯತ್ನದಿಂದಾಗಿ ಇಂದು SLCಯಿಂದ ಹಿಡಿದು PUC ಪದವಿ, ಸ್ನಾತಕೋತ್ತರ ಪದವಿ, ಡಾಕ್ಟರೇಟ್, ವೈದ್ಯಕೀಯ ಹಾಗೂ ಕಾನೂನು ಪದವಿಗಳನ್ನು ಹಾಗೂ ಬೇರೆ ಬೇರೆ ತಾಂತ್ರಿಕ, ನರ್ಸಿಂಗ್, D.Ed, B.Ed ಇನ್ನಿತರ ವೃತ್ತಿಪರ ಶಿಕ್ಷಣಗಳನ್ನು ಸಮುದಾಯ ಪಡೆಯಲು ಸಾಧ್ಯವಾಯಿತು. ಆದರೆ ಶಿಕ್ಷಣ ಪಡೆದ ಯುವಜನರಿಗೆ ಉದ್ಯೋಗವನ್ನು ಒದಗಿಸಿಕೊಡಲು ಸರ್ಕಾರ ಹಾಗೂ ಜಿಲ್ಲಾಡಳಿತ ಆಶ್ವಾಸನೆ ನೀಡಿ ವಂಚಿಸಿದೆ. ಇದೆಲ್ಲವನ್ನು ಮನಗೊಂಡು ದಿನಾಂಕ 3/7/2023ರಂದು ಸನ್ಮಾನ್ಯ ಭಾರತದ ರಾಷ್ಟ್ರಪತಿಯಾಗಿರುವ ದ್ರೌಪದಿ ಮುರ್ಮು ಅವರು ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡಿರುವ ಸಂದರ್ಭದಲ್ಲಿ ಕೊರಗ ಸಂಘಟನೆ ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಯುವಜನರಿಗೆ 100% ಉದ್ಯೋಗ ಭದ್ರತೆಗೆ ಸಂಬಂಧಿಸಿ ಕಾಲಬದ್ಧ ಕ್ರಿಯಾ ಯೋಜನೆಯನ್ನು ರೂಪಿಸಿ ಕಾರ್ಯರೂಪಕ್ಕೆ ತರುವಂತೆ ಸೂಚಿಸಿದ್ದರು. ಈ ಮೇರೆಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಬುಡಕಟ್ಟು ಕಲ್ಯಾಣ ಸಚಿವರಾದ ನಾಗೇಂದ್ರರವರಿಗೆ ನಿರ್ದೇಶನ ಮಾಡಿದ್ದರು. ಆದರೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಯುವಜನರು ಉದ್ಯೋಗವಿಲ್ಲದೆ ಮಾನಸಿಕ ಒತ್ತಡದಿಂದ ಆತ್ಮವಿಶ್ವಾಸವನ್ನು ಕಳೆದುಕೊಂಡು ಬದುಕುವಂತಾಗಿದೆ. ಇದಲ್ಲದೆ ಪದವಿ ಪಡೆದ ಯುವಜನರನ್ನು ಕೂಡ ಕೇವಲ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆಗಳಲ್ಲಿ ಸ್ವಚ್ಛತೆ ಕೆಲಸಗಳಿಗೆ ಮಾತ್ರವೇ ಬಳಸಿಕೊಳ್ಳಲಾಗುತ್ತಿದೆ. ಇದರಿಂದ ಸಮುದಾಯದ ಯುವಜನರು ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗಿ ಜನಸಂಖ್ಯೆ ತೀವ್ರಗತಿಯಲ್ಲಿ ಇಳಿಮುಖವಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಅಜಲು ಅಸ್ಪೃಶ್ಯತೆಯ ಕಾರಣದಿಂದಾಗಿ ಯಾವುದೇ ಸ್ವಉದ್ಯೋಗಗಳನ್ನು ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ. ಸರ್ಕಾರದ ಬೇರೆ ಬೇರೆ ಇಲಾಖೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿದರೂ ಇತರ ಬುಡಕಟ್ಟು ಸಮುದಾಯಗಳ ಕಾರಣದಿಂದಾಗಿ ನಮ್ಮ ಯುವಜನರಿಗೆ ಉದ್ಯೋಗ ಸಿಗುತ್ತಿಲ್ಲ. ಆದ್ದರಿಂದ ಸರ್ಕಾರ PVTC ಸಮುದಾಯಕ್ಕೆ ವಿಶೇಷವಾಗಿ ನೇರ ನೇಮಕಾತಿ ಮೂಲಕ ಸರ್ಕಾರಿ ಉದ್ಯೋಗಗಳನ್ನು ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದೇವೆ. ಕೊರಗ ಸಮುದಾಯದ ವಿಶೇಷ ಅಧ್ಯಯನ ಮಾಡಿರುವ ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿಯಲ್ಲಿ ಕೊರಗರ ಇಂದಿನ ಪರಿಸ್ಥಿತಿಗೆ ಅವರು ಭೂಮಿಯನ್ನು ಹೊಂದದೇ ಇರುವುದು, ಕೃಷಿಕರಾಗದೇ ಇರುವುದು ಎಲ್ಲ ಸಮಸ್ಯೆಗಳಿಗೂ ಮೂಲಭೂತ ಕಾರಣವಾಗಿದೆ. ಆದ್ದರಿಂದ ಕೊರಗ ಸಮುದಾಯದ ಪ್ರತಿಯೊಂದು ಕುಟುಂಬಕ್ಕೆ 2.5 ಎಕರೆ ಕೃಷಿ ಭೂಮಿ ನೀಡಿ ಮಾದರಿ ಕೃಷಿಕರಾಗುವಂತೆ ಪುನರ್ವಸತಿ ವ್ಯವಸ್ಥೆಗಳನ್ನು ಮಾಡುವುದು ಅತ್ಯಗತ್ಯ ಎಂದು ಶಿಫಾರಸು ಮಾಡಿದೆ. ಸರ್ಕಾರ ಈ ವರದಿಯನ್ನು ಒಪ್ಪಿ 2003ರಿಂದ ಕೊರಗ ಕುಟುಂಬಗಳಿಗೆ ಕರ್ನಾಟಕ ಭೂಕಂದಾಯ ನಿಯಮಗಳು 1964, ಕರ್ನಾಟಕದ ಮಂಜೂರಾತಿ ನಿಯಮಗಳು 1969 ನೋಟಿಫಿಕೇಶನ್ ಸಂಖ್ಯೆ RD 25/2G68ರ ದಿನಾಂಕ 3/11/1969 ಕರ್ನಾಟಕ ಸರ್ಕಾರದ ಗಜೆಟ್ ನೋಟಿಫಿಕೇಶನ್ 12/6/1969ರಂತೆ ಪ್ರತಿಯೊಂದು ಕುಟುಂಬಕ್ಕೂ ಕನಿಷ್ಠ 1 ಎಕರೆ ಭೂಮಿಯನ್ನು ಆಗಿನ ಮಾನ್ಯ ಜಿಲ್ಲಾಧಿಕಾರಿಗಳಾದ ಪೊನ್ನೂರಾಜ್, ITDP ಅಧಿಕಾರಿಗಳಾದ ಊರ್ಮಿಳಾ ಇವರ ವಿಶೇಷ ಕಾಳಜಿಯಿಂದಾಗಿ ಮಂಜೂರಾತಿ ಮಾಡಲಾರಂಭಿಸಿತು. ಇದರ ಪರಿಣಾಮವಾಗಿ ಈಗಾಗಲೇ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಸುಮಾರು 500 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸಿದೆ. ಇನ್ನೂ ಉಳಿದ ಕುಟುಂಬಗಳಿಗೆ ದರಖಾಸ್ತು ಅರ್ಜಿಯನ್ನು ಪಡೆದು ಕೃಷಿ ಭೂಮಿ ಮಂಜೂರುಗೊಳಿಸುವಂತೆ ಸಂಘಟನಾ ವತಿಯಿಂದ 2 ಜಿಲ್ಲೆಗಳಲ್ಲಿ ಸಮುದಾಯದ ಹಾಡಿಗಳಲ್ಲಿ ಸಂಘಟನೆ ವಿಶೇಷ ಸಭೆಗಳು, ಗುಂಪು ಸಭೆಗಳು, ಕ್ಷೇತ್ರ ಕಾರ್ಯ ಮಾಡಿ ಭೂರಹಿತರನ್ನು ಗುರುತಿಸಿ 800 ಅರ್ಜಿಗಳನ್ನು ಎಲ್ಲ ತಾಲೂಕು ತಹಸೀಲ್ದಾರರಿಗೆ ಸಲ್ಲಿಸಿರುತ್ತೇವೆ. 6 ತಿಂಗಳು ಕಳೆದರೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಕಾರಣ ಮತ್ತೊಮ್ಮೆ ಎಲ್ಲ ತಾಲೂಕು ಕಚೇರಿ ಎದುರು ಹಕ್ಕೊತ್ತಾಯ ನಡೆಸಿ ಮನವಿ ಸಲ್ಲಿಸಿರುತ್ತೇವೆ. ಹಕ್ಕೊತ್ತಾಯ ನಡೆಸಿ ವರ್ಷ ಕಳೆದರೂ ನಮ್ಮ ಬೇಡಿಕೆಗೆ ಸ್ಪಂದಿಸದ ಕಾರಣ ದಿನಾಂಕ 20/9/2023ರಂದು ಉಡುಪಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸಿದ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಸ್ವೀಕರಿಸು 15 ದಿನಗಳ ಒಳಗೆ ಸಭೆ ಕರೆದು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿರುತ್ತಾರೆ. ಆದರೆ ವರ್ಷ ಕಳೆದರೂ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲದ ಕಾರಣ ದಿನಾಂಕ 22/7/2024ರಿಂದ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿ ನಮ್ಮ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ.
ಕೊರಗ ಸಮುದಾಯ ತಮ್ಮ ಬಗ್ಗೆ ಅಪಾರವಾದ ಗೌರವ ನಂಬಿಕೆ ಇರಿಸಿಕೊಂಡಿದ್ದೇವೆ. ಜನಸಾಮಾನ್ಯರು ಬಡವರ ಪರ ಕಾಳಜಿ ಉಳ್ಳ ಸಾಮಾಜಿಕ ನ್ಯಾಯದ ಹರಿಕಾರು ಹಾಗೂ ಬುಡಕಟ್ಟು ಕಲ್ಯಾಣ ಇಲಾಖಾ ಸಚಿವರು ಆದ ತಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇಷ್ಟು ವಿಷಯವನ್ನ ನಾವು ಇವತ್ತು ಧರಣಿ ಸತ್ಯಾಗ್ರಹದ ಮೂಲಕ ನಾವು ಸರ್ಕಾರವನ್ನ ಮನವಿ ಮಾಡ್ತಾ ಇರುವಂಥದ್ದು. ಈಗ ನಾವು ಜಿಲ್ಲಾಧಿಕಾರಿಯವರಿಗೆ ಹಲವು ಬಾರಿ ನಾವು ಭೇಟಿಯಾಗಿ ಪ್ರತಿಯೊಂದು ಸಭೆಗಳಲ್ಲಿ ಕೂಡ ಈ ರೀತಿಯ ಯಾವುದು PhD ಮಾಡಿದವರು 5 ಜನ ಇದ್ದಾರೆ, ಕಾನೂನು ಪದವಿ ಪಡೆದವರು ಒಂದು 10 ಜನ ಇದ್ದಾರೆ, ಅದೇ ರೀತಿ MBBS ಮಾಡಿದ್ದಾರೆ. ಈ ಥರ ಎಲ್ಲ ರೀತಿಯ ಏನು ಅವರು ವಿದ್ಯಾವಂತರಾಗಿದ್ದಾರೆ, ಆ ವಿದ್ಯಾವಂತರಿಗೆ ಸರಿಯಾದ ಯಾರಿಗೂ ಕೂಡ ಇನ್ನೂ ಕೂಡ ಜಾಬ್ ಸಿಗಲಿಲ್ಲ. ಈ ಕಳೆದ 30 ವರ್ಷದಿಂದ ಈಚೆಗೆ ನಾವು ಅವರನ್ನು ಒಂದು ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ನಮ್ಮ ಸಂಘಟನೆಯಿಂದ ಸತತ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಆದರೆ ಆ ಪ್ರಯತ್ನಕ್ಕೆ ಇವತ್ತಿಗೂ ಕೂಡ ಫಲ ಸಿಗಲಿಲ್ಲ. ಹಾಗಾಗಿ ಇವತ್ತು ನಾವು ನಮಗೆ ಇದು ಸಿಗಬೇಕು. ಯಾಕಂತ ಹೇಳಿದರೆ ನಮ್ಮ ಯುವ ಜನರಿಗೆ ಈಗ 40 ಹತ್ತಿರ ಎಲ್ಲ ಇದ್ದಾರೆ, 35-40 ಹತ್ತಿರ ಎಲ್ಲ ಇದ್ದಾರೆ. ಇನ್ನಂತ ಹೇಳಿದರೆ ಅವರು ಏನು ಸರ್ಕಾರಿ ಜಾಬ್ ಅಂತೇಳಿ ಹೇಳಿದ್ದು ಅವ್ರು ಮರೀಚಿಕೆ ಆಗಿ ಉಳಿತದೆ. ಮತ್ತು ಅವರು ಹಾಗಂತ ಹೇಳ್ಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಲಿಲ್ಲ ಅಂತೇಳಿ ಪ್ರಶ್ನೆ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಕೂಡ ಅವರಿಗೆ ಕೆಲಸ ಸಿಗಲಿಲ್ಲ. ಇದು ದೊಡ್ಡ ಇದು. ಯಾಕಂತ ಹೇಳಿದ್ರೆ ಈ ಥರ ಬಲಾಢ್ಯ ಸಮುದಾಯದ ಏನು ಅವರಿಗೆ ಆ ಅಂದರೆ ಈ ST ರಿಸರ್ವ್ ಏನಿದೆ ಅದು ಅವ್ರಿಗೆ ಸಿಗ್ತಾ ಇದೆ. ಇವತ್ತು ನೀವು ಪಂಚಾಯತ್, ಪುರಸಭೆ, ನಗರಸಭೆಗಳಲ್ಲಿ ಡಿಗ್ರಿ ಆದವರನ್ನು ಕೂಡ ಸ್ವಚ್ಛತೆ ಕೆಲಸಕ್ಕೆ ಮಾತ್ರ ಕರೀತಾರೆ ಬಿಟ್ಟರೆ ಬೇರೆ ಅದಕ್ಕಿಂತ ಮೇಲಿನ ಯಾವ ಹುದ್ದೆಗೂ ಕೂಡ ತಗೊಳ್ತಿಲ್ಲ. ಗ್ರಾಮ ಪಂಚಾಯತ್ನಿಂದ ಹಿಡಿದು ನಮ್ಮ ಇಲ್ಲಿ ಎಲ್ಲ ಕಚೇರಿಗಳಲ್ಲಿ ಕೂಡ ಅದೇ, ಕೇವಲ ಸ್ವಚ್ಛತೆ ಕೆಲಸಕ್ಕೆ ಮಾತ್ರ. ಇದು ನಮ್ಮ ಇಡೀ ಸಮಾಜದಲ್ಲಿ ಇವತ್ತು ಇಡೀ ದೇಶದ 75 PVTG ಗುಂಪುಗಳಿದ್ದಾವೆ, ಕರ್ನಾಟಕದಲ್ಲಿ 2 PVTG ಗುಂಪುಗಳಿದ್ದಾವೆ. ಇಡೀ ದೇಶದಲ್ಲಿ PVTG ಗ್ರೂಪ್ಗಳನ್ನು ನೋಡುವ ಕೊರಗ ಸಮುದಾಯದವರಿಗೆ ಮಾತ್ರನೇ ಇವತ್ತು ಅಸ್ಪೃಶ್ಯತೆ ಅಂತೇಳಿ ಇರುವುದು. ಅಸ್ಪೃಶ್ಯತೆಯ ಕಾರಣದಿಂದಾಗಿ ಇವತ್ತು ನಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಂಡು ನಮ್ಮ ಬದುಕಿನ ಘನತೆ ಗೌರವವನ್ನು ಕಳ್ಕೊಂಡು ನಾವು ಬದುಕ್ತಾ ಇದ್ದೇವೆ. ಅಂಥದ್ರಲ್ಲಿ ಒಂದಿಷ್ಟು ಸಂಘಟನೆ ಪ್ರಯತ್ನದಿಂದಾಗಿ ಇವತ್ತು ವಿದ್ಯಾವಂತ ಯುವ ಜನರೆಲ್ಲ ಬಂದಿದ್ದಾರೆ. ಅವ್ರೀಗ ಅವರ ಅನುಭವಗಳನ್ನು ಹೇಳ್ತಾ ಇದ್ದಾರೆ, ಅವ್ರು ಅರ್ಥಕೊಂಡು ಮಾತಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ತಂದೆ ತಾಯಿ ತುಂಬ ಕಷ್ಟ ಬಿಟ್ಟು ಅವಳನ್ನು ಡಿಗ್ರಿ ಓದಿಸಿದ್ದಾರೆ, ಅವರು ತುಂಬ ಪರೀಕ್ಷೆಗಳನ್ನು ಬರೆದಿದ್ದಾರೆ, ಸ್ಪರ್ಧಾತ್ಮಕ ಏನು ಯಾವುದೆಲ್ಲ ಇಲಾಖೆಗಳು ಕಾಲ್ ಫಾರ್ ಮಾಡ್ತವೆ. ಆದರೆ ಇವತ್ತಿಗೂ ಕೂಡ ಒಂದು ಇದರಲ್ಲಿಯೂ ಕೂಡ ಅವರಿಗೆ ಏನು ಇದು ಉದ್ಯೋಗ ಸಿಗಲಿಲ್ಲ. ಅದನ್ನು ತುಂಬ ಬೇಸತ್ತಿದ್ದಾರೆ. ಹಾಗಾಗಿ ಇದು ನಾವು ಮಾಡು ಇಲ್ಲವೇ ಮಡಿ ಅನ್ನೋ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ನಮಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಸ್ಥಳಕ್ಕೆ ಬರಬೇಕು, ಅಥವಾ ಇಲಾಖಾ ಪ್ರಧಾನ ಕಾರ್ಯದರ್ಶಿಯವರು ಸರ್ಕಾರದ ಪ್ರತಿನಿಧಿಗಳಾಗಿ ರಾಜ್ಯ ಕಾರ್ಯದರ್ಶಿಗಳು ಯಾರಾದರೂ ಕೂಡ ಬರಬೇಕು. ನಮ್ಮನ್ನು ಮುಖ್ಯಮಂತ್ರಿಯವರ ಜೊತೆ ನಮ್ಮ ಅಹವಾಲನ್ನು ಹೇಳ್ಕೊಳ್ಳಿಕ್ಕೆ ನಮ್ಮನ್ನು ಭೇಟಿ ಮಾಡಿಸ್ಬೇಕು. ಅಲ್ಲಿ ತನಕ ನಾವು ಈ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸ್ತೇವೆ. ಇದು ಹಾಗಾಗಿ ಇದಕ್ಕೆ ನಮ್ಮ ಜಿಲ್ಲಾಡಳಿತ ಕೂಡ ನಮ್ಮ ಸಹಕಾರ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ನೀವು ಅಲ್ಲಿನ ನಮ್ಮ ಮೇಲೆ ಮುಖ್ಯಮಂತ್ರಿಯವರಿಗೆ ಹಾಗೂ ಅಲ್ಲಿನ ನಮ್ಮ ಬುಡಕಟ್ಟು ಸಚಿವರು ಕೂಡ ಈಗ ನಮ್ಮ ಮುಖ್ಯಮಂತ್ರಿಯೇ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ನಾಗೇಂದ್ರ ಸರ್ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಆ ಇಲಾಖೆ ಖಾತೆಯನ್ನು ಇವರೇ ಇಟ್ಕೊಂಡಿದ್ದಾರೆ, ಯಾರು ಮುಖ್ಯಮಂತ್ರಿಯವರೇ ಇಟ್ಕೊಂಡಿದ್ದಾರೆ. ಹಾಗಾಗಿ ನಮಗೆ ಮುಖ್ಯಮಂತ್ರಿಯವರನ್ನು ಭೇಟಿಯಾಗೋದು ತೀವ್ರ ಅನಿವಾರ್ಯ ಆಗಿದೆ. ಈ ಸಂದರ್ಭದಲ್ಲಿ ಈಗ ಅಧಿವೇಶನ ನಡೀತಾ ಇದೆ. ಹಾಗಾಗಿ ನಾವು ನಮ್ಮ ಬೇಡಿಕೆ ಇಷ್ಟೇ ಇರುವಂಥದ್ದು, ನಮ್ಮ ಸ್ಥಳಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು, ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಪ್ರತಿನಿಧಿಗಳು ಇಲ್ಲಿಗೆ ಬರಬೇಕು. ಹಾಗೆ ನಮಗೆ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿಸ್ಲಿಕ್ಕೆ, ಯಾಕಂತ ಹೇಳಿದರೆ ಈ ಸಮಸ್ಯೆಗಳು ಇಲ್ಲಿ ಇತ್ಯರ್ಥ ಆಗುವುದಿಲ್ಲ. ಹಾಗಾಗಿ ನಾವು ಈ ಬೇಡಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ ಮೇಡಮ್. ಜಿಲ್ಲಾಧಿಕಾರಿಯವರು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈಗೇನು ನೀವು ಭಾಳ ಸಮಗ್ರವಾಗಿ ಅವರಿಗಾಗಲೇ ಹೇಳಿದ್ದಾರೆ, ಕೊರಗ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಸಬಲರಾಗಬೇಕಂತ ಹೇಳಿದರೆ ಉದ್ಯೋಗ ಅವಶ್ಯಕತೆ ಇದೆ. ಖಂಡಿತವಾಗಿಯೂ ನಿಮಗೂ ಗೊತ್ತಿದೆ, ಜಿಲ್ಲಾಡಳಿತ ನಿಮ್ಮ ಪರವಾಗಿ ನಿಂತಿದೆ. ಸಾಕಷ್ಟು ಬಾರಿ ಈಗ ನಮ್ಮ ಹೊಸದಾಗಿ ಬಂದಿರುವಂಥ ITDP ಅಧಿಕಾರಿಗಳೊಂದಿಗೂ ಕೂಡ ಏನೇನೆಲ್ಲ ಒಂದು ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ, ಅದೇ ರೀತಿ ಉದ್ಯೋಗ ಅವಕಾಶಗಳನ್ನು ಕೊಡಲಿಕ್ಕೋಸ್ಕರ ಇಲಾಖೆಗಳ ಸಮನ್ವಯ ಸಮಿತಿ ಸಭೆಗಳನ್ನು ಕೂಡ ನೀವು ಬಹುಶಃ ಯಾವ ಜಿಲ್ಲೆಯಲ್ಲೂ ಕೂಡ
ಇಷ್ಟೊಂದು ಸಮಗ್ರವಾಗಿ ಮೇಡಮ್ ಅವರು ಪ್ರತಿ ಮಂತ್ಲಿ ರಿವ್ಯೂಸ್ ಆಗಿರ್ಬೋದು, ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ರೀತಿ ಯೋಜನೆಗಳು ಅನುಷ್ಠಾನಕ್ಕೆ ತರಬೇಕಾದ್ರೆ ಏನೇನಾದರೂ ಲೋಪದೋಷ ಇದ್ದರೆ ಆ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುವಂಥದ್ದು ಪ್ರತಿಯೊಂದು ಕೂಡ ನಡೆಸ್ತಾ ಇದ್ದೀವಿ. ಆದರೆ ಕೆಲವೊಂದು ನಿಮಗೂ ಗೊತ್ತಿದೆ, ಸರ್ಕಾರದ ಒಂದು ಮಾನದಂಡಗಳನ್ನು ನಾವು ಏನೇ ಇದ್ದರೂ ಅದನ್ನು ಪರಿಪಾಲಿಸ್ಕೊಂಡೇ ಬರಬೇಕು. ಅದನ್ನೇ ಅನುಷ್ಠಾನ ಮಾಡ್ತಾ ಇರೋದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ ಸಹಕಾರ ಇದೆ ಅಂತ ನೀವೇ ಹೇಳಿದ್ದೀರ, ಹಾಗಾಗಿ ನಾನು ಮತ್ತೆ ಅದನ್ನು ಹೇಳೋದಿಲ್ಲ. ದಯವಿಟ್ಟು ನೀವು ಈ ರೀತಿಯಾದಂಥ ಏನು ಧರಣಿ ಮಾಡ್ತಾ ಇದ್ದೀರಾ ಇದನ್ನು ಕೈ ಬಿಡಿ. ಅಧಿವೇಶನ ನಡೀತಾ ಇದೆ, ಹಾಗಾಗಿ ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ಉಸ್ತುವಾರಿ ಸಚಿವರು ಕೂಡ ಬರಲಿಕ್ಕೆ ಆಗೋದಿಲ್ಲ. ನಿಮಗೆ ಕಾರಣ ಇಷ್ಟೇ, ಅವರು ಅಧಿವೇಶನದಲ್ಲಿ ಬ್ಯುಸಿ ಇರೋದ್ರಿಂದ. ನಿಮ್ಮ ಏನೇನೆಲ್ಲ ಇದಿದೆ ನಿಮ್ಮೊಂದಿಗೆ ಜಿಲ್ಲಾಡಳಿತ ಅಂತೂ ಖಂಡಿತ ಇರುತ್ತೆ. ಏನೇನು ಅವಕಾಶಗಳು ಯಾವ್ಯಾವುದೆಲ್ಲ ಮಾಡಬೇಕು ಅದನ್ನು ಕೂತು ಚರ್ಚೆ ಮಾಡೋಣ, ಸಭೆ ಮುಖಾಂತರ ಅದನ್ನು ಇತ್ಯರ್ಥಪಡಿಸೋಣ. ಖಂಡಿತವಾಗಿಯೂ ನಿಮಗೆ ಸಹಕಾರ ಅಂತೂ ಇದ್ದೇ ಇರುತ್ತೆ. ಧನ್ಯವಾದಗಳು ಮೇಡಮ್. ನಾವು ಹೀಗೆ ಸಭೆ ಮಾಡುವುದು, ನೀವು ಬರುವುದು, ಜಿಲ್ಲಾಡಳಿತ ಇದೆ ಅಂತ ಅಲ್ಲ, ಹೀಗೆ ಆಗ್ತಾ ಇದ್ರೆ ನಮ್ಮ ಸಮುದಾಯ ಮತ್ತೆ ಕೂಡ ನಶಿಸಿ ಹೋಗುದಲ್ಲ. ಅಧಿವೇಶನ ಇದೆ, ಆದರೂ ನಮ್ಗೆ ಅವ್ರು ಬರಲೇಬೇಕು ಸರ್, ಬರಲೇಬೇಕು ಅವರು ಸಚಿವರು. ಇನ್ನೊಂದು ಘಟನೆ ಏನಾಗಿದೆ ಅಂತ ಹೇಳಿದ್ರೆ, ಭೂಮಿಗೆ ಸಂಬಂಧಪಟ್ಟ ಹಾಗೆ ನಾವು ಈಗಾಗಲೇ ನಾವು ಪ್ರತಿಭಟನೆ ಮಾಡಿದಾಗ ಒಂದು ತೀರ್ಮಾನ ತಗೊಂಡಿದ್ರು ಮೇಡಮ್ ಅವರು. ಒಂದು ತಿಂಗಳ ಒಳಗೆ ತಾಲೂಕಿನಾದ್ಯಂತ ನಾವು ಸಭೆ ತಹಸೀಲ್ದಾರರಿಂದ ಭೂ ಲಭ್ಯತೆಯನ್ನು ಪಟ್ಟಿಯನ್ನು ತಗೊಳ್ತೇವೆ. ಅದರ ನಂತರ ನಿಮಗೆ ಭೂಮಿ ಕೊಡಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ ಮತ್ತು ನಾವು ನಿಮ್ಮನ್ನು ಮೀಟಿಂಗ್ ಕರಿತೇವೆ ಅಂತ ಆ ರೀತಿಯ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಎಲ್ಲ ತಹಸೀಲ್ದಾರ್ ಮತ್ತು ಇಲಾಖೆಯ ಗ್ರಾಮ ಪಂಚಾಯತ್ನ VA ಅವರ ಮುಖಾಂತರ ಎಲ್ಲ ಮನೆಗಳಿಗೂ ಭೂಮಿ ಲಭ್ಯ ಇಲ್ಲ ಅನ್ನುವಂಥದ್ದು ಒಂದು ಲೆಟರನ್ನು ಕೂಡ ಕಳಿಸ್ತಾ ಇದೆ. ಇದು ನಮಗೆ ಬಹಳ ತೊಂದರೆ ಆಗುವಂಥದ್ದು. ಈ ಕಾಲದಲ್ಲಿ ಕೂಡ ಇದರೊಂದಿಗೆ ಎಷ್ಟು ಜಾಗ ಕೂಡ ಇದ್ರೂ ಕೂಡ ಸರ್ಕಾರಿ ಜಾಗವೇ ಇಲ್ಲ ಅಂತ ಆ ರೀತಿಯ ಒಂದು ಪತ್ರವನ್ನು ನಮ್ಮ ಸಮುದಾಯಗಳಿಗೆ ಕಳಿಸಿ ಈ ರೀತಿಯ ಒಂದು ಧೋರಣೆ ಕೂಡ ಜಿಲ್ಲಾಡಳಿತ ತುಂಬ ಬೇಸರ ಆಗ್ತದೆ. ನೋಡಿ, ಉಡುಪಿ ತಾಲೂಕು, ಬೆಂಗಳೂರು ತಾಲೂಕಲ್ಲಿ, ಕುಂದಾಪುರ ತಾಲೂಕಲ್ಲಿ ನಿಮ್ಮ ಅರ್ಜಿಗೆ ಹಿಂಬರ ಭೂಮಿ ಲಭ್ಯ ಇಲ್ಲ ಕೊಡ್ಲಿಕ್ಕೆ ಅಂತ ಯಾವ ಅರ್ಜಿ? ನಾವು ಎಲ್ಲ ತಾಲೂಕುಗಳಲ್ಲಿ, ಜಿಲ್ಲೆಯ 7 ತಾಲೂಕುಗಳಲ್ಲಿ ಯಾರಿಗೆ ಭೂಮಿ ಇಲ್ಲ, ಜಾಗ ಇಲ್ಲ, ಅವರಿಗೆ ನಮಗೆ ಭೂಮಿ ಇದರ ನಿಟ್ಟಿನಲ್ಲಿ ಏನಾಗಿದೆ ಅಂತ ನಾನು ಹೇಳ್ತೀನಿ. ನೀವೆಲ್ಲ ಹೇಳಿದ್ರಿ ಭೂಮಿ ಬೇಕು ಅಂತ ಹೇಳಿ, ಇಲ್ಲೇ ಕೂಡ ಚರ್ಚೆ ಆಗಿದೆ. ಇದರ ಬಗ್ಗೆ ನಿಮ್ಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಅರಣ್ಯ ಭೂಮಿಗಳು ಕೂಡ ಏನು ಡೀಮ್ಡ್ ಫಾರೆಸ್ಟ್ ಅಂತ ಪಟ್ಟಿ ಪರಿಷ್ಕರಣೆ, ಅದ್ರ ಬಗ್ಗೆ ಕಂದಾಯ ಇಲಾಖೆ ಅದೇ ರೀತಿ ಅರಣ್ಯ ಇಲಾಖೆ ಜಂಟಿ ಸರ್ವೆ ಮಾಡಲಿಕ್ಕೆ ಮೇಡಮ್ ಪ್ರತ್ಯೇಕ ನಿರ್ದೇಶನಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ ಲ್ಯಾಂಡ್ ಬಿಟ್ ಅಂತ ಆ್ಯಪ್ ಕೂಡ ಬಂದಿದೆ. ಸರ್ಕಾರಿ ಸಾರ್ವಜನಿಕರಿಗೋಸ್ಕರ ಅಥವಾ ಎಷ್ಟೇ ಇರಲಿ ಸರ್ಕಾರಿಯಲ್ಲಿ ಎಷ್ಟು ಜಾಗ ಇದೆ ಅಂತ ಹೇಳುವಂಥದ್ದು ಸರ್ವೆ ನಡೀತಾ ಇದೆ. ಅದು ನಿಮಗೆ ಗೊತ್ತಿದೆ, ನಿಖರವಾಗಿ ಮಾಹಿತಿ ಬರಬೇಕಂತ ಹೇಳಿದ್ರೆ ಸಮಯ ಆಗ್ತಾ ಇದೆ. ಸರ್ವೆ ಕೂಡ ನಡೀತಾ ಇದೆ. ಅದಕ್ಕೋಸ್ಕರ ಆ ಸರ್ವೆ ಆಗಿ ಉಳಿದದ್ದು ಯಾವುದು ಜಂಟಿಯಲ್ಲಿ ಇರುವಂಥದ್ದು ನಾವೀಗ ಅರಣ್ಯ ಇಲಾಖೆ ಪಟ್ಟಿಯಿಂದ ಹೊರಗೂಡಿ ಆ ಜಾಗಗಳನ್ನು ಐಡೆಂಟಿಫೈ ಮಾಡಿ ಮುಂದಿನ ದಿನಗಳಲ್ಲಿ ಮಾಡೋಣ. ಒಂದು ಎರಡನೇ ಮುಖ್ಯವಾದ ಅಂಶ ಏನಂದರೆ ಈಗಾಗಲೇ ಏನು ಮಂಜೂರು ಮಾಡಿದಾರಲ್ಲ ಅದರ ನಿಟ್ಟಿನಲ್ಲಿ ಅಭಿವೃದ್ಧಿ ಪಡಿಸುವಂಥ ಇದನ್ನು ಮಾತನ್ನು ಮೇಡಮ್, ಇದು ಮೇಡಮ್ ಅಲ್ಲಿ ನಾವಂದರೆ ಹಾಂ ಅದು ಸರಳ ಬೇಟಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಗ್ರಾಮ ಪಂಚಾಯತ್, ಇನ್ನೂ ಕೊಡಲಿಲ್ಲ. ವಿಪರೀತ ಮಳೆಯ ನಡುವೆಯೂ ಕೊರಗ ಸಮುದಾಯದವರ ಉದ್ಯೋಗಕ್ಕಾಗಿ, ಯುವಜನರಿಗೆ ಉದ್ಯೋಗಕ್ಕಾಗಿ ಹಾಗೂ ಕೃಷಿ ಭೂಮಿಯನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿ ಹೋರಾಟವನ್ನು ಮಾಡ್ತಿದ್ದೇವೆ. ಈ ಹೋರಾಟದಲ್ಲಿ ವಿಪರೀತ ಮಳೆ ಗಾಳಿಯ ಕಾರಣದಿಂದಾಗಿ ನಾವು ನಿಂತಂಥ ಸ್ಥಳದ ತಗಡು ಸೀಟು ಏನು ಹಾಕಿದ್ದೇವೆ ಅದೆಲ್ಲ ಹಾರಿ ಹೋಗಿ ನಾವು ಈ ಹೋರಾಟದಲ್ಲಿ ಆದರೂ ಕೂಡ ನಮ್ಮ ಸಮುದಾಯದ ಜನ ಯಾವುದೇ ರೀತಿಯ ಇದು ಮಳೆಗೂ ಗಾಳಿಗೂ ಅಂಜದೆ ಇಲ್ಲೇ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮ ಸಮುದಾಯದ ಯುವಜನರಿಗೆ ಉದ್ಯೋಗವನ್ನು ಕೊಡುವ ನಿಟ್ಟಿನಲ್ಲಿ ಈಗ ಬೃಹತ್ ನಮ್ಮ
ಏನು ಧರಣಿ ಸತ್ಯಾಗ್ರಹ ನಡೀತದೆ ಇದೆ. ಈ ಧರಣಿ ಸತ್ಯಾಗ್ರಹದಲ್ಲಿ ಏನು ಗಾಳಿ ಮಳೆಯನ್ನು ನಾವು ಇದ್ರೂ ಸಹ ಯಾವುದೇ ರೀತಿಯ ಒಂದು ನಂಬಿಕೆಯನ್ನು ಮಾಡದೇನೆ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.